ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಾಮನೂರು ಶಿವಶಂಕರಪ್ಪರ ನಿಧನದಿಂದ ತೆರವಾದಂಥ ಸ್ಥಾನಕ್ಕೆ ಭಾರಿ ಜಿದ್ದಾಜಿದ್ದಿನ ಒಂದು ಚುನಾವಣೆಯಲ್ಲಿ ಏನು ಶಾಮನೂರು ಸಮರ್ಥ ಅವರು ಜಯಗಳಿಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಮರ್ ಶಾಮನೂರು ಅವರು ಜೊತೆಲಿದ್ದಾರೆ, ಅವ್ರು ಮಾತಾಡ್ತಾ ಹೋಗೋಣ. ಸರ್, ಏನು ಇವತ್ತು ಭಾರಿ ಜಿದ್ದಾಜಿದ್ದಿಯಲ್ಲಿ ಗೆಲುವು ಸಾಧಿಸಿರುವಂಥದ್ದು, ಎಷ್ಟು ಖುಷಿ ಆಗ್ತಿದೆ ಸರ್? ಭಾಳನೇ ಖುಷಿ ಸರ್. ನಮ್ಗಿಂತ ಇವರೆಲ್ಲರ ಮುಖಗಳು ಹಲ್ಗಳು ನೋಡ್ರಿ ನೀವು ಸರ್. ಎಷ್ಟು ಖುಷಿ ಆಗ್ತಿದೆ ಸರ್. ಅಂದರೆ ತಾತನವರ ಸ್ಥಾನಕ್ಕೆ ಮತ್ತೆ ನೀವು ಹಿಂದೆನೇ ಬಂದಿರುವಂಥದ್ದು, ಯಾರಿಗೂ ಕೂಡ ದಾರಿ ಮಾಡ್ಕೊಡೋದಂಗೆ ಬೇರೆ ಏನು ಡೈರೆಕ್ಟಾಗಿ ತಾತ ಅವ್ರು ಬಿಟ್ಟರೆ ಮತ್ತೆ ಮೊಮ್ಮಗನೇ ಅಧಿಪತಿ ಅನ್ನೋ ಥರ ಆಗಿರೋದು. ಏನು ಹೇಳ್ತೀರಾ ಸರ್? ಇಲ್ರಿ ಸರ್, ಇದಕ್ಕಿಂತ ಇದು ಎಲೆಕ್ಷನಲ್ಲಿ ಗೆಲುವು ಸೋಲು ಅಂತ ನೋಡೋದು ಬೇಕಿಲ್ಲ. ಜನ ಏನು ಲೆಕ್ಕಾಚಾರ ಆಗ್ತಾರೆ ಅಂದರೆ ಯಾರು ಕೆಲಸ ಮಾಡ್ತಾರೆ, ಆಮೇಲೆ ಯಾರಿಗೆ ಜವಾಬ್ದಾರಿ ಕೊಡೋಣ, ಊರು ನಡೆಸೋದಕ್ಕೆ ಯಾರಿಗೆ ಜವಾಬ್ದಾರಿ ಕೊಡೋಣ ಅಂತ. ಆಮೇಲೆ ಅವರು ನೋಡ್ಯಾರೆ ಅದು ನಾವು ಏನೇನು ಯಾವ ಲೆಕ್ಕಕ್ಕೆ ಕೆಲಸ ಮಾಡ್ತೀವಿ ಅಂತ, ಅದಕ್ಕೆ ನಮಗೆ ಬೆಂಬಲ ಕೊಟ್ಟಿರಿ ಸರ್. ಮತ್ತೆ ನಿಮ್ಮ ತಂದೆ ತಾಯಿ ಸಹ ಇದರಲ್ಲಿ ಏನು ಆಗಲಿ ಇರಲು ನಿಮ್ಮ ಜೊತೆ ಸಾಥ್ ನಿಂತು ಮತ್ತೆ ಎಲ್ಲ ಕಡೆ ಓಡಾಡಿ ನಿಮ್ಮ ಗೆಲುವಿಗೆ ಪಾತ್ರ. ತಂದೆ ತಾಯಿ ಮಕ್ಳಿಗೆ ಮಾಡ್ತಾರೆ, ಅದರಲ್ಲಿ ಏನೈತ್ರಿ ಸರ್. ಸರ್, ಮತ್ತೆ ನಿಮ್ಮ ತಾತನವ್ರ ಕ್ಷೇತ್ರ ನೋಡ್ರಿ ಸರ್, ಮತ್ತೆ ನೀವೇ ಈಗ ಮುಂದಾಳತ್ವ ನೋಡ್ರಿ ಸರ್. ಹೇಳ್ತೀರಾ ಸರ್? ಹೇಳಿ ಸರ್, ಅದೇ ಅಜ್ಜಾರು ಹೆಂಗೆ ನಡೆಸ್ಯಾರೆ ಹಂಗೆ ನಾವು ಅದೇ ಮಾರ್ಗ ಹಿಡಿಬೇಕು. ಅದೇನು ಕಂಡೈತಿ ಎಲ್ಲ ಜನಕ್ಕೆ ನಮ್ಮಲ್ಲಿ. ಸೊ ಅದಕ್ಕೆ ನಮ್ಮನೆ ಕೆಲಸ ರೀ ಸರ್. ಈ 7 ಸುತ್ತಿನವರೆಗೂ ಭಾರಿ ಜಿದ್ದಾಜಿದ್ದಿ ಇತ್ತು, ಅಂದ್ರೆ ಮುಂದೆ ಹೋಗ್ತಾ ಇತ್ತು, ಹಿಂದೆ ಬರ್ತಾ ಇತ್ತು. ಆಗ ನಿಮ್ಮ ಒಂದು ಫೀಲಿಂಗ್ಸ್ ಸರ್? ಏನು ಹೇಳ್ರಿ ಸರ್, ನೀವು ಆರಾಮಾಗಿ ಬೆಣ್ಣೆ ದೋಸೆ ತಿನ್ಕಂತ ನೋಡ್ಬೋದಿತ್ತು. ಇಲ್ಲ, ಅದು ಕಾಯಂ ಪ್ರತಿ ಎಲೆಕ್ಷನ್ ಹಂಗೆ ಆಗ್ತೈತ್ರಿ ಸರ್. ನಮ್ಮ ಅಜ್ಜರ ಎಲೆಕ್ಷನ್ ಹಿಂದೆ ನಾವು ಹಂಗೆ ಇದ್ವು ಸರ್. ನಿಮ್ಮ ಹಿಂದೆ ಬಂದಂಥ ಯುವಕರಿಗೆ ಏನು ಹೇಳ್ತೀರಾ ಸರ್? ಇಲ್ಲ, ಯುವಕರಿಗೆ ಎಷ್ಟಾಗುತ್ತೆ ಅಷ್ಟು ದೊಡ್ಡ ದೊಡ್ಡ ಕನಸುಗಳು ಕಾಣಪ್ಪ. ಆಮೇಲೆ ಮುಖ್ಯವಾಗಿ ನನಗೆ ಈ ಎಲೆಕ್ಷನಲ್ಲಿ ಏನಾರ ಕಲ್ತೀನಿ ಅಂದರೆ, ಭಾಳ ಜನ ನನಗೆ ಅದೇ ಇತಿ ಚಿಕ್ಕವನಿದ್ದೀನಿ ಅಂತಲೇ ಹೇಳ್ತಿದ್ರು. ಆಮೇಲೆ ಅದರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ದಿನಚೂರು ಕಲಿಯೋದೈತಿ, ರಾಜಕೀಯ ಮಾಡೋದು ಕಲಿಯೋದೈತಿ, ಅವ್ರಂಗೆ ಸುಳ್ಳು ಹೇಳೋದು ಕಲಿಯೋದೈತಿ. ಆದರೆ ನಾವು ಕಲಿಯೋರಲ್ಲ ಅಂಥವು. ಅದು ಬಿಟ್ಟು ನಾವೇನಂದರೆ ನಮ್ಮ ಹಿರಿಯರು ಯಾರ್ಯಾರು ಇದ್ರಲ್ರಿ ಸರ್, ಈಗ ನಮ್ಮ ಕಾರ್ಯಕರ್ತರು ಇಟ್ಕೊಳ್ರಿ, ನಮ್ಮ ಅಧ್ಯಕ್ಷರು ಇಟ್ಕೊಳ್ರಿ, ನಮ್ಮ ರಾಜ್ಯ ಆಮೇಲೆ ದೇಶ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ಲೀಡರ್ಸ್ ಬಂದಾಗ ಅವ್ರ ಮಾರ್ಗ, ಅವ್ರದ್ದು ಏನೇನು ಅಡ್ವೈಸ್ ಐತಿ ಅದನ್ನೇ ಮುಂದುವರಿಯೋದು. ಸೊ ಅದು ಒಂದು ಯುವಕರಿಗೆ ಅದೇ ಮೇನ್ ಹೇಳಿದ್ರಿ ಸರ್. ಅದು ಏನೈತಿ, ಏನು ಮಾಡೋದು ಇಷ್ಟ ಮಾಡಿರಿ, ಆದರೆ ಅಕ್ಕಪಕ್ಕ ಇರೋರನ್ನ ಸಲಹೆ ತಗೊಂಡು ಮುಂದೆ ಹೆಜ್ಜೆ ಇಡ್ರಿ. ನೀವು ಇದೇ ಚುನಾವಣೆ ಪ್ರಚಾರದಲ್ಲಿ ಹೇಳ್ತಾ ಇದ್ರಿ, ಅಲ್ಪಸಂಖ್ಯಾತ ನಮ್ಮ ಅಣ್ಣ ತಮ್ಮರು ನಮ್ಮ ಕೈ ಬಿಡೋದಿಲ್ಲ ಅಂದರೆ, ಅದರಂತೆ ಈಗ ಏನು ಫಲಿತಾಂಶ ಬಂದಿರುವಂಥದ್ದು. ಈಗ ಆ ಕ್ಷೇತ್ರಕ್ಕೆ, ದಕ್ಷಿಣ ಕ್ಷೇತ್ರಕ್ಕೆ ಮುಂದೆ ನಿಮ್ಮ ಒಂದು ಏನು ಕಾರ್ಯ ಏನು ಮಾಡ್ಬೇಕಂತಂದೇಳಿ ಅಂದ್ಕೊಂಡಿದ್ದೀರಿ ಸರ್? ಡೆಫಿನೆಟ್ಲಿ ಸರ್. ಈಗ ಒಂದು ಜನದ ಭಾಳ ಬೇಡಿಕೆ ಏನಿತ್ತು, ಒಂದು ಮುಖ್ಯವಾಗಿ ಅಂದರೆ ಹೆಲ್ತ್ ಕೇರಿಂದ ಇತ್ತು ರೀ ಸರ್. ಈಗ ನಮ್ಮ KR ರೋಡ್, ಮಾರ್ಕೆಟ್ ರೋಡ್ನಲ್ಲೇ ನಮ್ದು ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ಪತ್ರೆ ಐತ್ರಿ ಸರ್. ಸೊ ಅಂಥದ್ದೇನು ಒಂದು ಆಸ್ಪತ್ರೆ ಬೇಕು ಅಂತ ಬೇಡಿಕೆ ಐತಿ. ಸೊ ಅದು ಮಾಡೋಣ. ನನಗೆ ಅದಕ್ಕಿಂತ ಮುಂದೆ PHC ಕೂಡ ಚೂರು ಸ್ಟ್ರೆಂಥನ್ ಮಾಡಿದ್ರೆ ಇನ್ನೂ ಅನುಕೂಲ ಆಗ್ತೈತಿ ಅನಿಸುತ್ತೆ. ಸೊ ಹಂಗೆ ಇದು ಒಂದು ಹೆಲ್ತ್ ಕೇರ್ ಇರಲಿ, ಇಲ್ಲಾಂದರೆ ಹೌಸಿಂಗ್ನಲ್ಲಿನೂ ಆಶ್ರಯ ಯೋಜನೆ ಇರಲಿ, ಸ್ಲಮ್ ಬೋರ್ಡಿಂದ ಇಲ್ಲೇ ಪಕ್ಕಕ್ಕೆ ಒಂದು 150 ಮನೆ ಕಟ್ತಿದ್ದೀವಿ ರೀ ಸರ್, ಇಲ್ಲಿ ನಮ್ಮ ಕಲೇಶ್ವರಂ ಪಕ್ಕಕ್ಕೆ. ಸೊ ಅದನ್ನು ಈಗ ಆಗ್ತಾವೆ ಒಂದು 6 ತಿಂಗಳಿನಲ್ಲಿ, 1 ವರ್ಷನಲ್ಲಿ. ಅದ್ರ ಮುಂದೆ ಜಾಸ್ತಿ ಮಾಡಿರಿ ಅಂತ ಜನದ ಬೇಡಿಕೆ ಸರ್. ಸೊ ಅಂಥವೆಲ್ಲ ಕೆಲ್ಸಗಳು ಮುಂದುವರಿರಿ ಸರ್. ಜನಸಂಪರ್ಕ ಇಟ್ಕೊಳ್ಳೋದೇ ಮುಖ್ಯ. ಇದಿಷ್ಟು ಸಮರ್ ಶಾಮನೂರು ಅವರ ಮಾತಾಗಿತ್ತು. ಅವ್ರು ಹೇಳೋದು, ಮುಂದೆ ದಕ್ಷಿಣ ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಬಂದಿದ್ದೀನಿ, ಅಭಿವೃದ್ಧಿ ಮಾಡ್ತೀನಿ. ಜೊತೆಗೆ ಏನೋ ಅಲ್ಪಸಂಖ್ಯಾತರು ನಮ್ಮ ಜೊತೆ ಇದ್ದಾರೆ, ಅವರು ನಮ್ಮ ಅಣ್ಣ ತಮ್ಮರೇ, ಅವ್ರು ನನ್ನ ಕೈ ಬಿಡೋದಿಲ್ಲ, ಮತ್ತೆ ಈ ರಾಜಕೀಯದಲ್ಲಿ ಇದೇ ರೀತಿ ಮುಂದುವರಿತೀನಿ ಅಂತಂದು ಹೇಳುವಂಥ ಮಾತು. ಸಂತೋಷ್, ಕರ್ನಾಟಕ ನ್ಯೂಸ್ ಬೀಟ್, ದಾವಣಗೆರೆ. ತಕ್ಕಂಗೆ ಪ್ರತಿಫಲ ಸಿಗಲಿಲ್ಲ. ಯಾಕೆ ಪ್ರತಿಫಲ ಸಿಗಲಿಲ್ಲ ಅಂದರೆ, ಇಲ್ಲಿ ನಡೆದಿರೋದು ನೋಟು ಓಟು, ಎಲ್ಲ ನೋಟ್ ಮೇಲೇ ಓಟ್ಗಳಾಗಿರೋದು. ಸೊ ಹಾಗಾಗಿ ಪ್ರತಿಫಲ ಸಿಗಲಿಲ್ಲ. ಲಾಸ್ಟಿಗೆ ತನಕ ನಾನು ನಿಂತ್ಕೊಂಡಿದ್ದೆ, ನನ್ನ ಒಂದು ಗೆಲುವು. ನಾನು ಫಸ್ಟ್ನೇ ಸತಿ ನಿಂತ್ಕೊಂಡಿದ್ದೀನಿ, 24 hours ಬಿಫೋರ್ ಡಿಸೈಡ್ ಮಾಡಿದ್ದೀನಿ. ಕೊನೆ ತನಕ ನಾನು ನಿಂತ್ಕೊಂಡೆಲ್ಲ, ಯಾವ ವ್ಯಾಪಾರಕ್ಕೂ ನಾನು ಹೋಗಲಿಲ್ಲಲ್ಲ. ಸೊ ಹಾಗಾಗಿ ಅದೇ ನನ್ನ ಒಂದು ದೊಡ್ಡ ಗೆಲುವು. ಬಂದರು ಎಲ್ಲ. ಕೊನೆ ತನಕ ನಾನು ನಿಂತ್ಕೋಬೇಕಿತ್ತು, ನಾನು ನೋಡಬೇಕಿತ್ತು, ನಾನು ಕಲಿಬೇಕಿತ್ತು, ನನಗೂ ಒಂದು ಅವಕಾಶ ಸಿಕ್ಕಿತ್ತು. ಸೊ ಹಾಗಾಗಿ ಆ ಅವಕಾಶ ನಾನು ಉಪಯೋಗಿಸಿದ್ದೀನಿ. ಮುಂದಿನ ಸತಿ ಇಲ್ಲೇ ಇರ್ತೀನಿ. ಕೊನೆ ನಾನು ಮಾತು ಕೊಟ್ಟಿದ್ದೀನಿ ಜನರಿಗೆ, ಸೋತರು ಇಲ್ಲೇ ಇರ್ತೀನಿ, ಗೆದ್ದರೂ ಇಲ್ಲೇ ಇರ್ತೀನಿ ಅಂತ. ಸೊ ಹಾಗಾಗಿ ಇವತ್ತು ಸೋತಿದ್ದೀನಿ, ಆದರೆ ಮುಂದಿನ ಗೆಲುವಿಗೋಸ್ಕರ ನಾನು ಇದ್ದೇ ಇರ್ತೀನಿ. ಏನಾಯ್ತು ಅಂತಂದು ಹೇಳ್ತೀನಿ ಸರ್? ಎಲ್ಲ ನೋಟು ಓಟ್ ಆಗಿರೋದು ಬಿಟ್ಟರೆ ಏನೂ ಇಲ್ಲ. ಇವತ್ತು ಸರ್ಕಾರದ ಒಂದು ಕಡೆಯಿಂದ ಒಂದು ಸೋಲು. ಯಾಕಂದರೆ ಹೋಸತಿ ಅವ್ರು ಗೆದ್ದಿರೋದು 27,000 ಲೀಡಿಂದ, ಇವತ್ತು 5,000 to 6,000 ಲೀಡ್ನಲ್ಲಿ ಗೆದ್ದಿದ್ದಾರೆ ಅಂದರೆ ಅರ್ಥ ಅದು ಒಂಥರ ಸೋಲಿನ ನೋಡ್ತಾ ಇದ್ದು. 3 ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳಿ ಇವತ್ತು 20,000 ಓಟ್ ಕಳ್ಕೊಂಡಿದ್ದಾರೆ. ಅದು ಅಂತಂತ ಬಂದು ಇಡೀ ಸರ್ಕಾರನೇ ದಾವಣಗೆರೆಗಿದ್ರು 20,000 ಮೈನಸ್ ಆಗಿದೆ ಅಂದರೆ ಅವ್ರಿಗೆ ಅರ್ಥ ಮಾಡ್ಕೋಬೇಕು ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತಂತ.
ಮುಂದಿನ 2028ಕ್ಕೆ ಖಂಡಿತ ಕಂಟೆಸ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೆ ಬಿಡಲ್ಲ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ, ಗೆಲುವು ಕಂಡೇ ಎಂಡ್ ಮಾಡ್ತೀನಿ. ಇದು ಆಗ್ಲೂ ಸರ್ ನೀವು ಹೇಳ್ದ ಹಾಗೆ ಓಟು ಹೌದು. ಇಡೀ ಸರ್ಕಾರ ಬಂದ್ರೂ ಇಲ್ಲಿ ಏನೋ ಯಾವುದೋ ಒಂದು FIR ಆಗಲಿಲ್ಲ, ಏನೋ ಯಾವುದೋ ಒಂದು ಸ್ಟೆಪ್ಸ್ ತೊಗೊಂಡಿಲ್ಲ. ಸರ್ಕಾರ ಬಂದು ಇಂಥ ಪರಿಸ್ಥಿತಿಗೆ ಸೋಲ್ತಾ ಇದ್ದಾರೆ ಅಂತಲೇ ಇವರೆಲ್ಲರೂ ಬಂದು ಎಲ್ಲ ರೋಡಿಗೆ ಇಳಿದಿದ್ದು. ಸೊ ಆಗಿನ ಪರಿಸ್ಥಿತಿನಲ್ಲೂ ಬರೀ 5,000-6 ಸಾವಿರದಲ್ಲಿ ಇವತ್ತು ಗೆದ್ದಿದ್ದಾರೆ ಅವರು. ಜನಗಳಿಗೆ ಏನು ಹೇಳ್ತೀರಾ ಸರ್? ಅಂದರೆ ಜನರಿಗೆ ನಾನು ಏನಂತೀನಿ, ಓಟಕ್ಕಿಂತನೂ ಪಾಪ ಜನರಿಂದು ತಪ್ಪಿಲ್ಲ, ಸರ್ಕಾರದ ತಪ್ಪಿರೋದಿಲ್ಲ. ಯಾಕಂದರೆ ಕರೆಕ್ಟಾಗಿ ಎಜುಕೇಷನ್ ಕೊಟ್ಟಿದ್ದಿದ್ರೆ ಇವರಿಗೆ ಓಟ್ ಅವಶ್ಯಕತೆ ಬಿದ್ದಿರಲಿಲ್ಲ. ಕರೆಕ್ಟಾಗಿ ಅರ್ಥ ಆಗ್ತಿತ್ತು, ಅವ್ರು ಕರೆಕ್ಟಾಗಿ ಓಟ್ ಮಾಡ್ತಿದ್ರು. ಯಾವ ಸರ್ಕಾರ ಬಂದು ಇಲ್ಲಿ ರೋಡಿಗೆ ಬಂದ್ರೂ ಯಾವ ನೋಟ್ ಹಂಚಿದ್ರೂ ಕೂಡ ಆ ಕೆಲಸ ಆಗ್ತಿರ್ಲಿಲ್ಲ. ಬಟ್ ಈ ಒಂದು ಪರಿಸ್ಥಿತಿನಲ್ಲಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಜನರು ತಪ್ಪಲ್ಲ, ಅದು ಸರ್ಕಾರದ ತಪ್ಪು. ಮುಂದಿನ ಸ್ಥಿತಿಯಲ್ಲಿ 2 ವರ್ಷ ಕಾಲಾವಕಾಶ ಐತಿ ಇನ್ನು ಸರ್ಕಾರಕ್ಕೆ, ತಿದ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ತಯಾರಿ ಮಾಡ್ಕೊಳ್ತೀನಿ. ಮುಂದೆ ಮತ್ತೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಇದೇ ಅಖಾಡದಲ್ಲಿ ಇರ್ತೀನಿ, ಗೆರ್ತೀನಿ, ಗೆದ್ದು ತೋರಿಸ್ತೀನಿ. ನೆಕ್ಸ್ಟ್ ಇದೇ ರೀತಿ ಘಟನೆಗಳು ಬಂದು ಬೇಡ ಬರಲಿ ಸರ್. ಅವ್ರು ಇರೋದೇ ಬರೋಕ್ಕೆ, ನಾವು ಇರೋದೇ ನಮ್ಮ ಅವ್ರ ಮುಂದೆ ಶಕ್ತಿ ತೋರ್ಸಕ್ಕೆ ನಮಗೂ ಒಂದು ಅವಕಾಶ ಸಿಗ್ತಾ ಇದೆ. ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಮೋಸ್ಟ್ಲಿ ಇಂಥ ಶಕ್ತಿ ನೋಡೋಕ್ಕೆ ನಮಗೆ ಅವಕಾಶ ಸಿಗ್ತಿರ್ಲಿಲ್ಲ. ನಾವು ಇಂಥ ಯಾವುದೇ ಕಾರಣಕ್ಕೆ ಯಾವ ಪಕ್ಷಕ್ಕೂ ಹೋಗಲ್ಲ, ಏನೂ ಇಲ್ಲ, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತೀವಿ. ಈಗ ಮಗ ಗೆದ್ದಿದ ಸರ್, ಖುಷಿ ಆಗುತ್ತೆ ಸರ್ ಅಂತ? ಖುಷಿ ಆಗೇ ಆಗುತ್ತೆ, ಆಗಲ್ಲ ಅಂತಲ್ಲ. ಹೆಚ್ಚು ಜವಾಬ್ದಾರಿಯಿಂದ ಅವ್ನು ಕೆಲಸ ಮಾಡಬೇಕು, ಅದು ನಮಗಿನ್ನೂ ಖುಷಿ. ಹೆಚ್ಚು ಕೆಲ್ಸಗಳು ಈಗ ನಮ್ಮ ಅಪ್ಪರಿದ್ದಾಗ ನನ್ನ ಮೇಲೆ ಭಾಳ ಇದು ಮಾಡೋರು, ಬಾರ ಹಾಕೋದೊಂದು ಕೆಲಸ ಕಾರ್ಯಗಳನ್ನ ಮಾಡಿಸೋರು. ಹಂಗೆ ಅವ್ರ ಜವಾಬ್ದಾರಿ ತಗೊಂಡು ನಾವು ಮಾಡ್ತಿದ್ವಿ. ಇವನು ಅದೇ ರೀತಿ ಎಲ್ಲ ಸಮಾಜದವ್ರನ್ನೂ ಜೊತೆ ಕರ್ಕೊಂಡು ಎಲ್ಲರನ್ನೂ ಅಣ್ಣ ತಮ್ಮಂದ್ರಂತೆ ಇದ್ದು ಪ್ರತಿಯೊಂದು ವಿಚಾರಗಳಲ್ಲಿ ಭಾಗಿಯಾದಾಗ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಐತಿ. ದಾವಣಗೆರೆ ದಕ್ಷಿಣದ ಜನತೆಯ ಒಂದು ಸಂಪೂರ್ಣವಾದ ಬೆಂಬಲ ಸಹಕಾರ ಸದಾ ಇರುತ್ತೆ ಅಂತ ನನಗೆ ಸಂಪೂರ್ಣ ಖುಷಿ ಆಗುತ್ತೆ ಸರ್. ಯಾವ ರೀತಿ ಹಾಗೆ ಆಗುತ್ತೆ. ಮತ್ತೆ ತಂದೆಯವ್ರ ಕ್ಷೇತ್ರ ಈಗ ಹೈಕಮಾಂಡ್ ಅವರು ಈಗ ಅಲ್ಲಿ ಮೇಟಿ ಅವ್ರಿಗೆ ಕೊಟ್ಟರು, ಇಲ್ಲಿ ನಮ್ಮ ತಂದೆಯವರ ಕ್ಷೇತ್ರ ಅವರ ಕಾನ್ಸ್ಟಿಟ್ಯೂನ್ಸಿನ ಮೊಮ್ಮಗನಿಗೆ ಕೊಟ್ಟರು. ಆ ನಿಟ್ಟಿನಲ್ಲಿ ಒಳ್ಳೆ ಖುಷಿ ಆಗುತ್ತೆ. ಒಳ್ಳೆ ರೀತಿಯಿಂದ ಸರ್ ಇಷ್ಟು ಫೈಟ್ ನಡುವೆನೂ ಮತ್ತೆ ಕಾಂಗ್ರೆಸ್ 5ನೇ ಸಾರಿಗೆ ಗೆದ್ದಿದೆ. ಮತ್ತೆ 2008ರಿಂದ ಏನಂತ ಸರ್ ಇಷ್ಟೊಂದು ಗೊಂದಲಗಳು ಇದ್ದು ಆದರೂ ಕೂಡ ಗೊಂದಲಮಯ ಆಗದೇನಲ್ಲ, ಗೊಂದಲ ಆಗಬಾರ್ದಾಯಿತು. ಅದು ನಮ್ಮವರೇ ಮಾಡಿರೋದು. ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇದ್ದರೆ ಒಳ್ಳೇದಾಗೋದು. ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ನಮಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಗೆಲುವಿದು, ಎಲ್ಲ ಅಭಿಮಾನಿಗಳ ಒಂದು ಗೆಲುವು, ದಾವಣಗೆರೆ ಜನತೆಯ ಒಂದು ಗೆಲುವು. ನಮಗೆ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ಮತದಾರ ಬಂಧುಗಳಿಗೂ ನಾನು ಮತ್ತೊಮ್ಮೆ ತುಂಬುವುದರಿಂದ ಅಭಿನಂದನೆಗಳು. ಭಾಳ ಖುಷಿ ಆಗ್ತಾ ಇದೆ. ಸುಳ್ಳು ಸುದ್ದಿ ಎಬ್ಸಿದ್ರು ಜನ. ಭದ್ರಕೋಟೆ ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಯಾರ್ದು ಕೈದು ಅಲಗಾಡ್ಸೋಕ್ಕಾಗಲ್ಲ ಅಂತ ನಮ್ಮ ಜನ ಹೇಳಿದರು. ಸಮರ್ಥ ಶಾಮನೂರು ಗೆದ್ದಾರ, ಭಾಳ ಖುಷಿ. ಅದು ಟಿಕೆಟ್ ಕೊಟ್ಟಿಲ್ಲ ಅಂತ ಸ್ವಲ್ಪ ಜನ ಬೇಸರ ಹಿಡ್ಕೊಂಡು ಆ ಥರ ಮಾಡಿದರು. ಅದು ವರ್ಕ್ ಆಗಿಲ್ಲ. ಎಸ್ ಶಾಮನೂರು ಕುಟುಂಬದ್ದು ಭಾಳ ಗಾಳಿ ಭಾಳ ಜೋರಿದೆ ಇಲ್ಲಿ. ಆ ಗಾಳಿಗೆ ಎದುರುಗಡೆ ಹೋಗೋಕೆ ಯಾರಿಗೂ ಶಕ್ತಿ ಇಲ್ಲ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಆ 5 ಗ್ಯಾರಂಟಿನೂ ವರ್ಕ್ ಆಗಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಬಂದಿದ್ದರು. ಆಮೇಲೆ ಸಲೀಂ ಅಹಮದ್, ರಿಜ್ವಾನ್ ಭಯ್ಯ, ಪ್ರದೀಪ್ ಈಶ್ವರ್, ಜಮೀರ್ ಅಹಮದ್ ಎಲ್ಲರೂ ಬಂದು ವರ್ಕ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಖ ನೋಡಿ, ಶಂಕರಪ್ಪ ಅಜ್ಜವ್ರ ಮುಖ ನೋಡಿ ಎಲ್ಲರೂ ಓಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ ಸಮರ್ಥಿಗೆ. ಈಗ ಕೆಲಸ ಮಾಡ್ತಾರಂತ ನಮಗೆ. ಈಗ ಅಜ್ಜ ಏನು ಕೆಲಸ ಬಿಟ್ಟಿದಾರಲ್ಲ ಆ ಕೆಲಸ ಮುಂದುವರಿಸ್ತಿಂತಾರನ್ನ ನಮಗೆ ವಿಶ್ವಾಸ ಐತೆ ಅವ್ರದ್ದು. ಸರ್ ಹೇಳಿ, ಏನು ಸಮರ್ಶ್ಯಾಮ್ನವರು ಗೆದ್ದಿದ್ದಾರೆ, ಭಾರಿ ಪೈಪೋಟಿ ಇತ್ತು, ಏನು ಹೇಳ್ತೀರಾ ಸರ್? ಗೆದ್ದಿರೋ ವಿಚಾರದಲ್ಲಿ ದಾವಣಗೆರೆ ಜನತೆ ಭಾಳ ಖುಷಿ ಪಟ್ಟಿದ್ದಾರೆ. ಜೊತೆಯಾಗಿ ಇನ್ನೊಂದೇನು ಹೇಳ್ಬೇಕಂತಂದರೆ, ಇದಕ್ಕಿಂತ ಹೆಚ್ಚಿನ ಲೀಡ್ನೇ ಗೆಲ್ಬೇಕಾಯ್ತು. ಆದರೆ ಕೆಲವೊಂದು ನಮ್ಮಲ್ಲೇ ಸಮಸ್ಯೆಗಳು ಆಗಿರೋದ್ರಿಂದ ಸ್ವಲ್ಪ ಲೀಡ್ ಕಮ್ಮಿ ಆಗೈತೆ. ಬಟ್ ನಮ್ಮ ಲೀಡು ಇದ್ದಿದ್ದ ಪ್ರಕಾರ ಒಂದು 25,000 ಲೀಡ್ನಾಗೆ ಗೆಲ್ಬೇಕು ಅನ್ನೋದಿತ್ತು. ನೋಡೋಣ, ಅದನ್ನು ಮುಂದಿನ ದಿನದಲ್ಲಿ ಯಾವ ಕಾರಣಕ್ಕೆ ಇದಾಯಿತು ಅನ್ನೋದು ಇದು ನೋಡಿ. ಹೌದು ಸರ್, ಹೌದು ಸರ್. ಆರಂಭದಲ್ಲಿ ಅಂತಂದರೆ ಕೆಲವು BJP ಏರಿಯಾಗಳು ಹಳ್ಳಿ ಸೈಡ್ನಾಗೆ ಕೆಲವು BJP ಮುಂದಿತ್ತು ಅನ್ನೋದು ನಮಗೂ ಇತ್ತು. ಬಟ್ BJP ರೌಂಡ್ಸು ಟೌನ್ ಲಿಮಿಟ್ಸಿಗೆ ಬಂದಾಗ ನಮ್ಮದು ಮುಂದೆ ಬರುತ್ತೆ ಅನ್ನೋದು ನಮಗೆ ಕನ್ಫರ್ಮ್ ಇತ್ತು. ಹಂಗಾಗಿ ಬಟ್ ಆ ನಂಬಿಕೆ ನಮಗೆ ಜನ ಉಳಿಸಿದರು ಸರ್. ಈಗ ಸಮರ್ಥ ಅವರು ಗೆದ್ದಿರೋ ವಿಚಾರದಲ್ಲಿ ಅವರು ಅಜ್ಜರು ಮಾಡ್ಕೊಂಬಂದಿರ್ತಕ್ಕಂಥದ್ದು, ಮತ್ತು ಅವರು ತಂದೆಯವರು ಬಂದಿರ್ತಕ್ಕಂಥದ್ದು, ಮತ್ತು ಅವ್ರ ತಾಯಿಯವರು ಬಂದಿರ್ತಕ್ಕಂಥದ್ದಕ್ಕಿಂತ ಹೆಚ್ಚಿನದಾಗಿ
ಚಿಕ್ಕ ಏಜಿನಲ್ಲಿ ಆಮೇಲೆ ವಿದ್ಯಾವಂತರಾಗಿರೋದ್ರಿಂದ ಜನತೆ ಹತ್ರ ಹೆಚ್ಚಿನದಾಗಿ ಅಡ್ಜಸ್ಟ್ ಆಗೋಂಥ ಒಂದು ಮನೋಭಾವನ ಅವ್ರು ಇಟ್ಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಈ ಕ್ಷೇತ್ರನ ಏನು ಜನಗಳು ಕೆಲವೊಂದು ನೋವುಗಳನ್ನು ತೋಡ್ಕೊಂಡಿದ್ರೆ ಅವನ್ನೆಲ್ಲವನ್ನೂ ಬಗೆಹರಿಸ್ತಾರೆ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಇವತ್ತು ದಾವಣಗೆರೆಯಲ್ಲಿ ಏನು ಕಾಂಗ್ರೆಸ್ ಇದ್ದಿದ್ದಲ್ಲ, ಇವತ್ತು ಮಾನ್ಯ ಸಿದ್ದರಾಮಯ್ಯರು ಸರ್ಕಾರ ಏನು 5 ಗ್ಯಾರಂಟಿ ಕೊಟ್ಟಾರಲ್ಲ, 2,000 ರೂಪಾಯಿ ತಂದೆ ತಾಯಿಗೆ ಗಡ ಮಗ ಕೊಡೋಂಗಿಲ್ಲ, ಅಕ್ಕ ತಂಗಿ ಕೊಡೋಂಗಿಲ್ಲ. ಇವತ್ತು ಫ್ರೀಯಾಗಿ 2,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ ಸರ್. ಅಕ್ಕಿ ಫ್ರೀ, ಬಸ್ ಫ್ರೀ, ಕರೆಂಟ್ ಫ್ರೀ, ಇವೆಲ್ಲ ಸ್ಕೀಮ್ ಕೊಟ್ಟ ಮೇಲೆ ಜನ ಐತಲ್ಲ ಕಾಂಗ್ರೆಸ್ಗೆ ಯಾವತ್ತು ಕೈ ಬಿಡಂಗಿಲ್ಲ ಸರ್. ಸರ್ವಜನಕದ ಶಾಂತಿಯ ತೋಟ ಇದ್ದಂಗೆ ಆ ಜಾತಿ ಹಿಂದೂ ಮುಸ್ಲಿಂ ಅನ್ನಂಗಿಲ್ಲ, ಅಭಿವೃದ್ಧಿ ಕೆಲಸ ಮಾಡ್ತಿದ್ದೆ. ಇವತ್ತು ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ಹೈಕಮಾಂಡ್ ಕಳಿಸಿದ್ರು. ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಬಗ್ಗೆ ಮಲ್ಲಣ್ಣರ ಬಗ್ಗೆ ಏನು ಬೇಕಾದ್ರು ಹೇಳಕತ್ತಿದ್ರು. ಅದು ಕುಡ್ಕೊಂಡ್ಬಿಟ್ರು ಅವರು. ಒಂದು 20 ವರ್ಷ ಬಿಟ್ಟು ಕುಡ್ಕೊಂಡ ಹಂಗೆ ನಕ್ಕಂತ ಕುಡ್ಕಂಡು ಮುತ್ತು ಕೊಟ್ಟರು ಮಲ್ಲಣ್ಣರಿಗೆ, ಸಮರ್ಥಿಗೆ ಮುತ್ತು ಕೊಟ್ಟರು. ಅವ್ರ ಮನೆಯಲ್ಲಿ ಊಟ ಮಾಡಿದ್ರು. ಯಾವತ್ತಿದ್ದಲ್ಲ ತಿಂದ ಮನ್ಯಾಗ ಯಾವತ್ತು ಮೋಸ ಮಾಡಂಗಿಲ್ಲ ನಮ್ಮ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು. ಒಂದು ತಾಯಿ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ. ಇವತ್ತು ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಮಲ್ಲಣ್ಣರು ಸೇರಿ ಐತಲ್ಲ, ಒಂದು 30,000 ಒಟ್ಟಿಂದ ಸಮರ್ಥಿಗೆ ಗೆಲ್ಲಿಸ್ಬೇಕಂತ ಅದು ಘೋಷಣೆ ಹಾಕಿದ್ರು. ಮೆಸೇಜ್ ಕೊಟ್ಟರು. ಒಂದು ಇಲ್ಲಿ ಕ್ಯಾರೇಜಿಗೆ ಬರಲಿಲ್ಲ, ಅಲ್ಲಿ ಮೆಸೇಜ್ ಕೊಟ್ಟು ಹೋದ್ರು. ಇವತ್ತು 10,000 ಜನ ಬಂದು ಮತ್ತೆ ಎಕ್ಸ್ಟ್ರಾ ಇಲ್ಲ ಕಾಂಗ್ರೆಸ್ ಓಟ್ ಹಾಕ್ಯಾರ, ಇಲ್ಲಿ ಗೆಲ್ಸಿದ್ದಾರೆ. ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಎಲ್ಲರೂ ಸೇರಿ ಇದ್ದಲ್ಲ ಓಟ್ ಹಾಕ್ಯಾರ ಸರ್. ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಬಹಳ ದೊಡ್ಡ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷ. ಯಾವತ್ತು ಜಾತಿ ಭೇದ ಮಾಡಂಗಿಲ್ಲ ಸರ್. ಇವತ್ತು ನೀರಿನ ವ್ಯವಸ್ಥೆ ಇದ್ದಿಲ್ಲ ದಾವಣಗೆರೆಯಲ್ಲಿ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. 15,000 ಮನೆಗಳು ಕೊಟ್ಟಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ರೋಡಿಂದಾಗಲಿ, ಚರಂಡಿಂದಾಗಲಿ, ನೀರಿಂದಾಗಲಿ ಎಲ್ಲ ಕೆಲಸ ಮಾಡಿಕೊಡೋದು ಸರ್. ಆ ಜಾತಿ, ಆ ಧರ್ಮ, ಈ ಧರ್ಮ ಯಾವತ್ತು ಮಾಡಂಗಿಲ್ಲ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ನೋಡಿ ಎಲ್ಲ ಇವತ್ತು ಜನ ಓಟ್ ಆಗಿದ್ದಾರೆ. ಇವತ್ತು ಸಮರ್ಥ ಅವರಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು 100 ಕೋಟಿಯಲ್ಲಿ ಹಣ ಬಂದಿದೆ. ಒಂದು ಆಸ್ಪತ್ರೆ ಆಗಲಿ, ಒಂದು ಒಳ್ಳೆ ಕಾಲೇಜ್ ಆಗಲಿ, ಅವೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದೆ. ಮುಂದಿನ ಹೌದು 10,000 ಮತ್ತೆ ಓಟ್ ಬಿದ್ದವು ಸರ್. ಜಮೀರ್ ಅಹಮದ್ ಖಾನ್ ಸಾಹೇಬರು, ನಮ್ಮ ಮಲ್ಲಣ್ಣವರು, ಅವ್ರು ಯಾವತ್ತೂ ಜೊತೆಯಾಗಿರ್ಬೇಕು. ಈ ಕರ್ನಾಟಕ ರಾಜ್ಯಕ್ಕೆ ನಾವು ಎಲ್ಲ ಒಂದೇ ಅಂತ ತೋರಿಸ್ಬೇಕು ಸರ್. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಬಿಜೆಪಿ ಜಮೀರ್ ಅಹಮದ್ ಖಾನ್. ಮೊದಲನೇದಾಗಿ ಸಮರ್ ಶಾಮ್ನೂರ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಸಮರ್ ಶಾಮ್ನೂರ್ ಅವರು ಯುವಕರು, ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಕೆಲಸಗಳು ತುಂಬ ಮಾಡೋರಿದ್ದಾರೆ ಯುವಕರಂತ. ಅವ್ರಿಗೆ ಸಣ್ಣ ವಯಸ್ಸಿದೆ ಅಂತ ಹೇಳ್ತಿದ್ರು. ಆ ಸಣ್ಣ ವಯಸ್ಸನ್ನು ದಾಟಿ ಈ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಶಾಸಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ನಮ್ಮ ಯುವಕರಿಗೆ ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. ಯುವಕರ ಒಂದು ಶಕ್ತಿ, ಯುವಕರ ಒಂದು ವ್ಯಕ್ತಿಯಾಗಿ ಮುನ್ನಡೀತಾರೆ ಅಂತ. ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಕೆಲಸಗಳಿದೆ. ಹಾಸ್ಪಿಟಲ್ ಬೇಕಂತ ಹೇಳ್ತಿದ್ದಾರೆ. ಅದೊಂದು ಕೆಲಸ ಬಾಕಿ ಇದೆ. ನಮ್ಮ ಸಮರ್ಥಣ್ಣವರು ಗೆಲುವು ಶಾಲೆಯಾಗಿ ಬಂದಿದ್ದಾರೆ. ದೇವರು ಅವರಿಗೆ ಆಯುಷು ಹಿಂಗೆ ಭಗವಂತ ಶಕ್ತಿ ಕೊಡಲಿ. BZ ಜಮೀರ್ ಅಹಮದ್ ಸಾಹೇಬ್ರು ಬಂದಿದ್ದರು, ಅವ್ರದ್ದು ಆಶೀರ್ವಾದ ಸಿಕ್ಕಿದೆ. ಹೆಂಗೋ ಜಯಶಾಲಿಯಾಗಿ ಬಂದಿದ್ದಾರೆ. 100ಕ್ಕೆ 100 ಅಭಿವೃದ್ಧಿ ಕೆಲಸ ಮಾಡ್ತಾರಂತ ನಂಬಿಕೆ ಆಗಿದೆ ನಮ್ಗೆ. ಏನಿಲ್ಲ, ಹಾಸ್ಪಿಟ್ಲು, ಸ್ವಲ್ಪ ಕಾಲೇಜ್ಗಳು ಆಗುತ್ತೆ, ಕೆಲಸ ವರ್ಕ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ಮೇಲೆ ನಮ್ಮ ಸಚಿವರು ಚುನಾವಣೆ ಪ್ರಚಾರ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಹೇಳಿದ್ರು, ಎಲ್ಲರೂ ಖುಷಿಯಾಗಿ ನಗ್ತಾ ಚುನಾವಣೆ ಮಾಡೋಣ ಅಂತಂದೇಳಿ. ಅದೇ ರೀತಿ ನಾವೆಲ್ಲ ಮಾಡಿದ್ವಿ. ಜೊತೆಗೆ ತುಂಬ ಖುಷಿಯಲ್ಲೇ ಇದ್ದೀವಿ. ದಾವಣಗೆರೆ ದಕ್ಷಿಣ ಯಾವತ್ತಿದ್ರೂ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಆಮೇಲೆ ಹಲವಾರು ಈ ಡಿಸ್ಟರ್ಬೆನ್ಸು ಮತ್ತು ಕನ್ಫ್ಯೂಷನ್ಗಳಿಗೆ ಇವತ್ತು ಅದ್ಭುತವಾದ ಒಂದು ಉತ್ತರ ಸಿಕ್ಕಿದೆ. ಈ ಉತ್ತರ ನಮ್ಮೆಲ್ಲ ಯುವಕರ ಉತ್ತರ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಗೆದ್ದಿದ್ದಾರೆ. ಅವ್ರ ಅಜ್ಜರದು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಜನರ ವಿಶ್ವಾಸ ಇತ್ತು, ಅವ್ರಿಗೆ ಮತ ಹಾಕಿದ್ದಾರೆ. ಮುಂದೆ ಅದನ್ನು ಉಳಿಸ್ಕೊಂಡು ಹೋಗೋವಂಥ ಶಕ್ತಿ, ಸಾಮರ್ಥ್ಯ ಅವ್ರಿಗಿದೆ ಸಮರ್ಥ ಅವ್ರಿಗೆ. ಅಲ್ಲ, ಆರಂಭದಲ್ಲಿ 1ನೇ ರೌಂಡಿಂದ 7ನೇ ರೌಂಡ್ವರೆಗೂ ಅವ್ರದ್ದು ಲೀಡ್ ಇತ್ತು. ಬರ್ತಾ ಮತ್ತೆ ಆ ಕೆಲವು ಮತದಾರರು ಸ್ವಲ್ಪ ಅವ್ರನ್ನ ಹೆಚ್ಚಿಗೆ ಪ್ರೀತಿ ವಿಶ್ವಾಸ ಮತ್ತು ಅಜ್ಜರ ಆಶೀರ್ವಾದ ಅವ್ರಿಗೆ ಕೆಲಸ ಎಲ್ಲಿ ಜಾಸ್ತಿ ಕೆಲಸ ಮಾಡಿದ್ರು ಆ ಭಾಗದಲ್ಲಿ ಕೆಲಸ ಮತ್ತು ಅವ್ರ ಓಟ್ ಜಾಸ್ತಿ ಬಂದ್ರಿಂದ ಮತ್ತೆ ಅವ್ರಿಗೆ ಗೆಲ್ಲಕ್ಕೆ ಇದಾಗಿದೆ. ಮತ್ತು ಇನ್ನು ಏನಾರು ಅಂಥವು ಮುಂದಿನ ಸಲ ಇನ್ನು ಹೆಚ್ಚಿಗೆ ಲೀಡ್ ತಗೊಳಕ್ಕೆ ಈಗ ಕೆಲಸ ಮಾಡಿ ಅದನ್ನು ಮುಂದಿನ ಇದಕ್ಕೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂತ ನಾನು ಮಾಡ್ಕೊಂತಾರಂತ ಅವ್ರ ಬಗ್ಗೆ ವಿಶ್ವಾಸ ಹೇಳ್ತೀನಿ. ಒಂದು ಲೆಕ್ಕಕ್ಕೆ ಟ್ರಯಾಂಗಲ್ ಫೈಟ್ ಲೆಕ್ಕಕ್ಕೆ ಆತಲ್ಲ, ಹಾಗಾಗಿ ಸ್ವಲ್ಪ ಮತಗಳು ಲೀಡ್ ಕಡಿಮೆ ಆಗೋಕ್ಕೆ ಸಾಧ್ಯ ಆಗಿದೆ. ಟ್ರಯಾಂಗಲ್ ಫೈಟ್ ಲೆಕ್ಕಕ್ಕೆ ಆದಂಗೆ ಹಾಗಾಗಿ ಸ್ವಲ್ಪ ಲೀಡ್ ಕಡಿಮೆ ಆಗಿದೆ. ಇನ್ನೊಂದು 3ನೇ ವ್ಯಕ್ತಿ ಇರೋದ್ರಿಂದ ಸ್ವಲ್ಪ ಲೀಡ್ ಕಡಿಮೆ ಆಗಿದೆ ಅನ್ನೋದಕ್ಕೆ ನಾನು ಇದು ಮಾಡ್ತೀನಿ. ಇವತ್ತು ದಕ್ಷಿಣ ವಿಧಾನಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರುಗಳು, ಹಿರಿಯರು ಕಿರಿಯರು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ
ಸಾಕಾರ ಮಾಡಿದ್ದಾರೆ, ಗೆದ್ದಿದ್ದೇವೆ. ನಾವೇನಪ್ಪ ಅಂದರೆ ಮುಂದಿನ ಶಿವಶಂಕರಪ್ಪರು 6 ಬಾರಿ ಹೆಂಗೆ ಗೆದ್ದಿದ್ರು ದಕ್ಷಿಣ ವಿಧಾನಸಭೆಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿಬಿಟ್ಟು 15,000 ಆಶ್ರಯ ಮನೆ ಮತ್ತು ಕುಂದುವಾಡ ಕೆರೆ ನೀರನ್ನು ಈಗ ಮತ್ತು ಕಿಡ್ನಿ ಡಯಾಲಿಸಿಸ್ ಇದೆ ಆಲ್ರೆಡಿ ಫ್ರೀ ಈಗ ನಮ್ಮ ದಕ್ಷಿಣ ವಿಧಾನಸಭೆಯಲ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಮರ್ಥ ಅವರಿಗೆ ಇದು ಸಿದ್ದರಾಮಯ್ಯ 100 ಕೋಟಿ ಕೊಟ್ಟಿದ್ದಾರೆ. ಬಡವರ ಕಷ್ಟಕ್ಕೆ ಆಗಿ ಇನ್ನು ಹಲವಾರು ಅಭಿವೃದ್ಧಿಗಳು ಅದನ್ನು ಮಾಡ್ಸೋಕ್ಕೆ ನಾವು ಪ್ರೇರಣೆ ನೀಡ್ತೇವೆ. ಇವತ್ತು ಜನ ಬೆಂಬಲ ನೀಡಿದ್ರೆ ಅದಕ್ಕೆ ಅವ್ರಿಗೆ ನಾವು ಯಾರು ನಮಗೆ ಓಟ್ ಹಾಕಿರೋ ಅವ್ರಿಗೆ ಋಣ ತೀರಿಸಬೇಕು. ಅದು ಕಾಂಗ್ರೆಸ್ ಪಕ್ಷದ ನಿಲುವು, ಶಾಮನೂರು ಕುಟುಂಬದ ನಿಲುವು. ಕೆಲಸ ಮಾಡಿದ್ದಾರೆ. ಕಂಫರ್ಟಬಲ್ ಲೀಡ್ಗೆ ಬಂದಿದ್ದೇವೆ ಅಂತ ಅನಿಸ್ತಾ ಇದೆ. ಸಂಪೂರ್ಣ ಫಲಿತಾಂಶ ಆಗುವವರೆಗೂ ನಾನು ಬಹಳಷ್ಟು ಜೋರಾಗಿ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಫಲಿತಾಂಶ ಬಂದ ನಂತರ ವಿಸ್ತಾರವಾಗಿ ಮಾತಾಡ್ತೀನಿ. ಇದು ಒಂದು ಬಹಳ ದೊಡ್ಡ ಸವಾಲಿನ ಚಾಲೆಂಜಿನ ಎಲೆಕ್ಷನ್ ಆಗಿದ್ದು, ಈ ಚುನಾವಣೆಯಲ್ಲಿ ಗೆಲ್ಬೇಕಂತ ಒಂದು ಶತಾಯಗತಾಯ ಪ್ರಯತ್ನ ನಾವು ಮಾಡಿದ್ವಿ. ಕೆಲವರು ಶತಾಯಗತಾಯ ಪ್ರಯತ್ನ ಸೋಲಿಸ್ಬೇಕಂತನೂ ಕೂಡ ಮಾಡಿದ್ರು. ಸೊ ಇದರ ನಡುವೆ ನಾವು ಗೆಲ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರು 70%ಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. ಯಾಕಂದರೆ ಅದೇ ಸವಾಲಾಗಿತ್ತು. ಸೊ ಬಹುಸಂಖ್ಯಾತ ಸಮುದಾಯದಿಂದನೂ ಕೂಡ ಒಳ್ಳೆ ವೋಟ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನಾನು ವಿಸ್ತಾರವಾಗಿ ಮಾತಾಡ್ತೇನೆ. ವಿಶ್ವಾಸ ಇದೆ, ಒಳ್ಳೆ ಲೀಡಲ್ಲಿ ಗೆಲ್ತೇವೆ ಅಂತ ವಿಶ್ವಾಸ ಇದೆ. ಸಿಎಂ ಹೇಳ್ತಾ ಇದ್ರು ಸರ್, ಅಂದ್ರೆ ನಮ್ಮ ಕಾರಣಗಳಿಂದ ನಮ್ಮ ಮಾರ್ಜಿನ್ ಕಮ್ಮಿ ಆಗ್ಬಹುದು ಅಂತ. ಮುಂದೆ ಹೋದ್ರೆ ಇನ್ನೂ ದೊಡ್ಡ ಮಾರ್ಜಿನ್. ಹೌದು, ನಮ್ಮ ಒಳಗಡೆ ನಡೆದಿರ್ತಕ್ಕಂಥ ಒಳ ರಾಜಕಾರಣದಿಂದ ಸ್ವಲ್ಪ ಮಾರ್ಜಿನ್ಗೆ ಇದಾಗಿದೆ, ಕೊರತೆ ಆಗಿದೆ, ಕಡಿಮೆ ಆಗಿರ್ಬೋದು. ಆದರೂ ಗೆಲುವಿಗೆ ಏನು ಸಮಸ್ಯೆ ಆಗೋದಿಲ್ಲ. ಆ ಮಾರ್ಜಿನು ಹೋಗಬಾರ್ದಿತ್ತು ಅಂತ ಇದೆ. ಆದರೂ ಕೂಡ ಮುಂದೆ ಸ್ವಲ್ಪ ಇನ್ನೊಂದು 3 ರೌಂಡ್ ಆಗಲಿ, ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇಂಥ ಚಾಲೆಂಜಿನ ನಡುವೆ ಗೆಲ್ಲದೇ ಇಲ್ಲ ಅಂತ ಕೆಲವರು ಚಾಲೆಂಜ್ ಮಾಡಿಕೊಂಡು ಚುನಾವಣೆ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ, ಯಾಕಂದರೆ ನಾವು ಕೋಮುವಾದಿ ಪಾರ್ಟಿ ಅಲ್ಲ, ನಾವು ಎಲ್ಲರ ಜೊತೆಗೆ ತಗೊಂಡು ಹೋಗ್ಬೇಕಲ್ಲ. ಸೊ ಇಂಥ ಸಂದರ್ಭದಲ್ಲೂ ಕೂಡ ನಾವು ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ತಗೊಂಡು, ಯಾಕಂದರೆ ಅಲ್ಪಸಂಖ್ಯಾತರಲ್ಲಿ ನೋವು ಇತ್ತು, ನಮಗೆ ಈ ಬಾರಿ ಕೊಡಬೇಕಾಗಿತ್ತು ಅವಕಾಶ, ಸಿಕ್ಕಲಿಲ್ಲ ನಮಗೆ ಪ್ರಾತಿನಿಧ್ಯ ಅಂತ. ಆ ನೋವು ಇದ್ರೂ ಕಾಂಗ್ರೆಸ್ ಪರವಾಗಿ ನಿಂತಿರ್ತಕ್ಕಂಥ ಒಂದು ಸಮುದಾಯ. ಸೊ ಎಲ್ಲರನ್ನ ವಿಶ್ವಾಸ ತಗೊಂಡು ನಾವು ಚುನಾವಣೆ ಮಾಡಿದ್ದೀವಿ. ನಿಶ್ಚಿತವಾಗ್ಲೂ ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ನನಗೆ ನಿರೀಕ್ಷೆ. ದಾವಣಗೆರೆ ಕಾಂಗ್ರೆಸ್ ಭದ್ರಕೋಟೆ ದಕ್ಷಿಣ ಅದು ಯಾವಾಗಲೂ ಅದರ ಸ್ಥಾನವನ್ನು ಉಳಿಸ್ಕೊಂಡಿದೆ, ಇನ್ನು ಮುಂದೂ ಉಳಿಸ್ಕೊಳ್ತೈತಿ. ಮತ್ತು ಬೇರೆ ಬೇರೆ ಅವಪೋಗಳೆಲ್ಲ ಬಂದು ನಾವು ಇನ್ನೇನು ಸೋಲ್ತೀವಿ ಅಂತೇಳಿ ನಾವು ಯಾವಾಗಲೂ ಗೆಲುವಿನ ನಿರೀಕ್ಷೆಯಲ್ಲಿ ಇದ್ವಿ, ಗೆಲ್ತೀವಿ ಅಂತ ಅನ್ಕೊಂಡ್ವಿ. ಇವತ್ತು ಆ ಗೆಲುವನ್ನು ಸತ್ಯ ಮಾಡಿ ತೋರಿಸಿದೆ. ಮತದಾರ ಬಾಂಧವರು ಯಾರ ಮಾತಿಗೆ ತಲೆ ಕೊಡದಲೆ ಯಾವ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಯಾವ ಒಂದು ಬೂತಲ್ಲಾಗಿರ್ಬೋದು, ಎಲ್ಲ ಬೂತಲ್ಲೂ ಕೂಡ ಮತದಾರರು ತಮ್ಮ ನಿಲುವನ್ನು ಇಟ್ಕೊಂಡು ಮೊದಲಿಂದ ಏನು ಇಟ್ಕೊಂಡ್ಬಂದಿದ್ರೋ ಕಾಂಗ್ರೆಸ್ ಪಕ್ಷದ ಪರವಾಗಿ ಅದೇ ರೀತಿಯಾಗಿ ಮತವನ್ನು ಹಾಕಿದ್ದಾರೆ. ಅದು ಈ ಒಂದು ಗೆಲುವು ಶಾಮೂರು ಮನೆತನದವ್ರಿಗೆ ಅಂತ ಹೇಳೋದ್ರ ಮೊದಲನೇದಾಗಿ ಆ ಕಾರ್ಯಕರ್ತರನ್ನು ಗೆಲುವು ಇದು. ಯಾಕಂದರೆ ಪಕ್ಷದ ಗೆಲುವು ಎಲ್ಲ ಪ್ರತಿಯೊಂದು ಕಾರ್ಯಕರ್ತರು ಶ್ರಮ ನಿದ್ದೆಗೆಟ್ಟು ಈ ಸಲ ಕೆಲಸ ಮಾಡಿದ್ದಾರೆ. ಯಾಕಂದರೆ ನಮಗೆ ಏನಾಗಿತ್ತಂದರೆ ಭಾಳ ಇದು ಒಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಿರುಗಿ ನೋಡೋಂಥ ಒಂದು ದಾವಣಗೆರೆ ಒಂದು ಕ್ಷೇತ್ರದ ಇದು ಎಲೆಕ್ಷನ್ ಆಗಿತ್ತು. ತುಂಬ ಅಂದರೆ ತುಂಬ ಖುಷಿ ಆಗ್ತೈತಿ. ಯಾಕಂದರೆ ಅಭಿವೃದ್ಧಿ ಮಾಡತಕ್ಕಂಥ ವ್ಯಕ್ತಿ ಕುಟುಂಬ ಬಂದ್ರೆ ಇವತ್ತಿನ ದಿವಸ ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರೆ ಅದೇ ರೀತಿ ಇನ್ನೂ ಅತಿ ಹೆಚ್ಚಾಗಿ ಶಾಮನೂರು ಸಮರ್ಥ ಅವ್ರು ಮಾಡ್ತಾರಂತ ಆತ್ಮವಿಶ್ವಾಸ ಐತಿ. ಜನಗಳು ಅದೇ ದೃಷ್ಟಿಯಿಂದ ಅಂತಾರಾಷ್ಟ್ರೀಯದಲ್ಲಿ ಗೆಲ್ಸಿದ್ದಾರೆ. ವಿಜಯೋತ್ಸವ ಮಾಡ್ತೀವಿ, ಇವತ್ತು ಪೂರ್ತಿ ವಿಜಯೋತ್ಸವ ದಿನ ಹಾರಿಸ್ತೀವಿ. ನಮ್ಮ ಪಕ್ಷದ ಎಲ್ಲ ಮತಗಳು ಹಾಕಿ ಎಲ್ಲ ಜಯಿಸ್ಕೊಂಡು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೋಲಿಲ್ಲದ ಸರ್ದಾರ ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಅವರು, ಅವರ ಮೊಮ್ಮಗ ಗೆದ್ದಿದ್ದಾನಂದ್ರೆ ನಮಗೆ ತುಂಬಾ ಸಂತೋಷ ಆಗ್ತಿದೆ. ಇನ್ನು ಮುಂದೆ 50 ವರ್ಷದಿಂದ ಇನ್ನು ಮುಂದೆ ಬರುವ 50 ವರ್ಷಗಳವರೆಗೂ ಕಾಂಗ್ರೆಸ್ ಪಕ್ಷದಲ್ಲೇ ಈ ಗೆಲುವನ್ನು ನೋಡ್ತೀವಿ ಅಂತ ನಾವು ಹೇಳ್ಬೋದು. ಸಮರ್ಥ ಅವರು ಗೆದ್ದಿರೋದ್ರಿಂದ ಬಹಳ ಸಂತೋಷ ಆಗ್ತಾ ಇದೆ. ಈಗ ಮತ ಯಾಚನೆ ಮಾಡಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೂ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಯಾರು ನಾವು ಇಲ್ಲೇ ದಾವಣಗೆರೆಯವರೇ, ಯಾರು ಬೇರೆಯವ್ರು ಯಾರು ಇಲ್ಲ. ನಮ್ದು ಉತ್ತರ, ಅದು ದಕ್ಷಿಣದಲ್ಲಿ ನಾವು ಕೆಲಸ ಮಾಡಿದೀವಿ, ಉತ್ತರದವ್ರು ನಾವು. ಹಾಗಾಗಿ ಎಲ್ಲರಿಗೂ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀವಿ. ಚಂದ್ರಶೇಖರ್ ಅಂತೇಳಿ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್. ಇವತ್ತಿನ ದಿನ ಎಲೆಕ್ಷನ್ ಅಲ್ಲಿ ನಾವು ತುಂಬಾ
ಕಷ್ಟಪಟ್ಟಿದ್ವಿ. ಬೆಳಗ್ಗೆ ಇಂದಾಯ್ತು ಅಂತೇಳಿ ಯಾರು ತಿಂಡಿ ತಿಂದಿಲ್ಲ ನಮ್ಮ ಮಹಿಳೆಯರಿಗೆ. ಯಾರು ಬೀಳ್ತಾರೋ ಗೊತ್ತಿಲ್ಲ ಅಂತ ಒಂದು ಇದು ವಾತಾವರಣ ಸೃಷ್ಟಿಯಾಗಿದೆ. ಗೆದ್ದಿರೋದೊಂದು ಸುವರ್ಣ ಅವಕಾಶ. ಇಡೀ ಕರ್ನಾಟಕದಲ್ಲೇ ನಾವು ಹೆಸರು ಮಾಡಿರಕ್ಕಂತ ಚಿಕ್ಕ ವಯಸ್ಸಲ್ಲಿ MLA ಅವರು ನೋಡ್ರಿ, ಇಂಥ ಅವಕಾಶ ಸಿಕ್ತಲ್ಲ ನಮ್ಮ ಸಮರ್ಥ ಅವರಿಗೆ. ತುಂಬಾ ಖುಷಿ. ನಮಗೆ ಶಂಕರಪ್ಪರೇ ಗೆದ್ದಷ್ಟು ಖುಷಿ ಆಗಿದೆ. ಈಗ ಅವ್ರ ಸಮರ್ಥನ ರೂಪದಲ್ಲಿ ನಾವು ಶಂಕರಪ್ಪರ್ ನೋಡ್ತಾ ಇದೀವಿ. ಬಿಜೆಪಿ ಲೀಡ್ ಇತ್ತು, ಅವಾಗ ನಾವು ತಿಂಡಿನೇ ತಿಂದಿಲ್ಲ, ಹಂಗೆ ಮುಂದೆ ಅನ್ನತ್ಲು ಹಂಗೆ ಬಂದಿದೀವಿ. ಈಗ ನಾವು ಹೆಣ್ಮಕ್ಳು ಯಾರು ಬೀಳ್ತೀವೋ ಗೊತ್ತಿಲ್ಲ. ಈಗ ಅಷ್ಟು ಆಗಿದೆ ನಮ್ಗೆ, ಖುಷಿಯಲ್ಲಿ ಎಲ್ಲ ಮರ್ತೋಗಿದೀವಿ. ಅಷ್ಟೊಂದು ಸಂಭ್ರಮ ಆಚರಣೆ ಮಾಡ್ತಾ ಇದೀವಿ. ನಮಗೆ ಪ್ರಭಾ ಮೇಡಮ್ ಅವರಾಗಿರ್ಬೋದು, SS ಮಲಣ್ಣರಾಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅವ್ರಿಗೆ, ಮತ್ತೆ ಆಮೇಲೆ 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ, ಹಂಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಕಾರಣ ಆಗೈತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್, ಮೊದಲನೇದಾಗಿ ಎಲ್ಲ ಕರ್ನಾಟಕದ ರಾಜ್ಯ ಜನತೆಗೂ ಹಾಗೂ ದಾವಣಗೆರೆ ನಮ್ಮ ದಕ್ಷಿಣ ಕ್ಷೇತ್ರ ಜನರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಯಾರು ನಮ್ಮ ಶ್ರೀನಿವಾಸ್ ದಾಸ್ಕರಪ್ಪರಿಗೆ ಸಪೋರ್ಟ್ ಮಾಡಿದಾರಲ್ಲ, ಅವ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಫಸ್ಟ್ ಧರಿಸಿದ್ದೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.